ನಮಸ್ಕಾರ, ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತ. ನಮಗೆ ಆಗಸ್ಟ್ 15 ಸ್ವಾತಂತ್ರ್ಯದ ದಿನಾಚರಣೆ ಅಂತ ಕರಿತೀವಿ. ಈ ಆಗಸ್ಟ್ 15ನೇ ಏನಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಅಂತ ಕೇಳಿದಾಗ ನಮಗೆ ಬರ್ತಕ್ಕಂಥ ಕಾಮನ್ ಆಗಿರ್ತಕ್ಕಂಥ ಉತ್ತರ ಏನಂದರೆ, ಆಗಸ್ಟ್ 15 1947ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ತು ಅನ್ನೋದು ಗೊತ್ತಿದೆ. ಹೌದು, ಈ ದಿನಾಂಕದಂದು ನಮಗೆ ಸ್ವಾತಂತ್ರ್ಯ ಸಿಗ್ತದೆ. ಇಡೀ ಭಾರತ ದೇಶ ನಮ್ಮ ಸ್ವತಂತ್ರ ಆಚರಣೆಯನ್ನು ಮಾಡ್ಕೊಳ್ತಾ ಬಂತು, ತಪ್ಪಲ್ವೇ ಅಲ್ಲ. ಆದರೆ ಆಗಸ್ಟ್ 15ಕ್ಕೆ ಏನಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು, ಅದೇ ದಿನ ಯಾವ ಕಾರಣಕ್ಕಾಗಿ ನಮಗೆ ಸ್ವಾತಂತ್ರ್ಯವನ್ನು ಈ ಬ್ರಿಟಿಷರು ಕೊಟ್ಟರು ಅಂತನ್ನೋದು ನಮಗೆಲ್ಲ ಪ್ರಶ್ನೆ ಕಾಡ್ತಾ ಇರ್ತದೆ. ಸೊ ಇವಾಗ ಏನು ಮಾಡೋದಂದ್ರೆ, ಆಗಸ್ಟ್ 15ಕ್ಕೆ ಏನಕ್ಕೆ ನಮಗೆ ಸ್ವಾತಂತ್ರ್ಯವನ್ನು ಬ್ರಿಟಿಷರು ಕೊಟ್ಟರು ಅಂತ ನೋಡೋದಾದರೆ, ಇದರ ಹಿಂದೆ ಸುಮಾರು ರೀತಿಯಾದ ಉತ್ತರಗಳು ಸಿಗ್ತಾ ಹೋಗ್ತವೆ. ಒಂದು, ಭಾರತದ ಸ್ವಾತಂತ್ರ್ಯದ ಹೋರಾಟ ಅಂತ ನೋಡ್ತೀವಿ. ಯಾಕಂದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆದಿತ್ತು, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ನೋಡ್ತಾ ಬರ್ತೀವಿ. ಅದರ ಜೊತೆಗೆ 1945ರ ಹೊತ್ತಿಗೆ UNO ಅನ್ನುವಂಥ ಸಂಸ್ಥೆ ಸ್ಥಾಪನೆಯಾಗಿತ್ತು. ಅದು ವಿಶ್ವಸಂಸ್ಥೆ ಅಂತ. ಅದರಲ್ಲಿ UNOದಲ್ಲಿ ಒಂದು ಟ್ರಸ್ಟ್ಶಿಪ್ ಅಂತ ಇತ್ತು. ಅಂದರೆ ಅದರ ಹೆಸರು ಧರ್ಮದರ್ಶಿ ಮಂಡಳಿ. ಇದರ ಉದ್ದೇಶ ಏನಾಗಿತ್ತಂದರೆ, ಯಾವ ರಾಷ್ಟ್ರಗಳಿಗಿನ್ನೂ ಸ್ವಾತಂತ್ರ್ಯ ಇಲ್ಲ ಅಥವಾ ಬೇರೆ ರಾಷ್ಟ್ರಗಳನ್ನು ಆಳ್ವಿಕೆ ಮಾಡ್ತದೆ ಅವರಿಗೆ ಸ್ವಾತಂತ್ರ್ಯವನ್ನು ಕೊಡಿಸಬೇಕು ಎನ್ನುವುದು ಜಗತ್ತಿನಾದ್ಯಂತ ಒಂದು ಬೇಡಿಕೆಯನ್ನು ಇಡಲಾಗಿತ್ತು. ಆ್ಯಂಡ್ ಅದರ ಜೊತೆಗೆ 1945ರ ಕಾಲಘಟ್ಟದಲ್ಲಿ ಇಲ್ಲಿ ನಾವು ಒಂದಿಷ್ಟು ಬದಲಾವಣೆಗಳನ್ನು ನೋಡ್ತೀವಿ. ಅದು ಎಲ್ಲಿ ಅಂದಾಗ, ಇಂಗ್ಲೆಂಡ್ ದೇಶದಲ್ಲಿ ಒಂದಿಷ್ಟು ರಾಜಕೀಯ ಬದಲಾವಣೆಗಳಾಗ್ತವೆ. ಏನು ಸರ್ ರಾಜಕೀಯ ಬದಲಾವಣೆಗಳು ಅಂದಾಗ, 1945ರ ಕಾಲಘಟ್ಟದಲ್ಲಿ ಲೇಬರ್ ಪಕ್ಷ ಆಡಳಿತಕ್ಕೆ ಬರ್ತದೆ. ಲೇಬರ್ ಪಕ್ಷ ಒಂದು ರೀತಿಯಾಗಿ ಉದಾರವಾದಿ ತತ್ವವನ್ನು ಹೊಂದಿತ್ತು, ಉದಾರಿ ಗುಣಗಳನ್ನು ಹೊಂದಿತ್ತು. ಎರಡನೇ ಮಹಾಯುದ್ಧದಲ್ಲಿ ಗೆದ್ದ ನಂತರದಲ್ಲಿ ಅವರ ಆರ್ಥಿಕತೆ ಬಹಳ ಹದಗೆಟ್ಟಿತ್ತು. ಭಾರತದ ಆಡಳಿತವನ್ನು ನಿರ್ವಹಣೆ ಮಾಡೋದಕ್ಕೆ ಬಹಳ ಕಷ್ಟಕರವಾಗಿತ್ತು. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕೆನ್ನುವಂತಹ ನಿರ್ಧಾರವನ್ನು ಪ್ರಕಟಣೆ ಮಾಡಿ 1947ರ ಇಂಡಿಯಾ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಎನ್ನುವಂತಹ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಈ ಕಾಯ್ದೆಯ ಮುಖಾಂತರ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕು, ಇಂಡಿಪೆಂಡೆನ್ಸ್ ಕೊಡಬೇಕು. ಬಟ್ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ, ಅದು 1948 ಜೂನ್ 30 ಕೊಡಬೇಕಂತ ಡಿಕ್ಲರೇಷನ್ ಆಗುತ್ತೆ. ಆದರೆ ಇದರ ದಿನಾಂಕಕ್ಕೆ ನಮಗೆ ಸ್ವಾತಂತ್ರ್ಯ ಸಿಗೋದಿಲ್ಲ. ಬಿಕಾಸ್ ಏನಕ್ಕಂತಂದರೆ, ಭಾರತವನ್ನು ವಿಭಾಗಿಸಿ 2 ರಾಷ್ಟ್ರಗಳ ಬೇಡಿಕೆ ಆಗ್ತದೆ. ಅಂದ್ರೆ ಪಾಕಿಸ್ತಾನದ ಪ್ರತ್ಯೇಕ ರಾಷ್ಟ್ರ ಬೇಡಿಕೆ, ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಇರ್ತಾರೆ. ಆಗ ಭಾರತ ಪಾಕಿಸ್ತಾನ ಡಿವೈಡ್ ಆಗಬೇಕನ್ನೋದಂತ ಬರ್ತದೆ. ಆಗ ಇನ್ನು ದೇಶ ಒಗ್ಗಟ್ಟಾಗಿ ಉಳಿಯೋದಿಲ್ಲ ಅಂತ ಕ್ಲಾರಿಟಿ ಗೊತ್ತಾಗದಾಗ, ಆಗ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಒಬ್ಬ ಬರ್ತಾನೆ. ಲಾರ್ಡ್ ಮೌಂಟ್ ಬ್ಯಾಟನ್ ಏನು ಮಾಡ್ತಾನಂದ್ರೆ, ಭಾರತವನ್ನು ವಿಭಜನೆ ಮಾಡೋದಕ್ಕೆ ಪ್ಲ್ಯಾನನ್ನು ಮಾಡ್ತಾ ಬರ್ತಾನೆ. ಏನು ಪ್ಲ್ಯಾನ್ ಮಾಡ್ತಾನಂದರೆ, ಅವರು ಭಾರತ ಇನ್ನೂ ಒಗ್ಗಟ್ಟಾಗಿರೋಕ್ಕೆ ಸಾಧ್ಯವಿಲ್ಲ, ಅದಕ್ಕೆ ಅದನ್ನು ವಿಂಗಡಣೆ ಆಗೋದು ಕನ್ಫರ್ಮೇಷನ್ ಅವನಿಗೆ ಸಿಕ್ಕ ಮೇಲೆ ಅವ್ರು ಏನು ಮಾಡ್ತಾರಂದರೆ, ಆಗಸ್ಟ್ 15ನೇ ತಾರೀಕು ಅಂದರೆ 1948 ಕೊಡಬೇಕಾಗಿತ್ತು, ಆಗಲ್ಲ. ಬಟ್ ಫೈನಲಿ 47ರಲ್ಲೇ ಕೊಡೋದಕ್ಕಾಗತ್ತೆ ಅವ್ರ ದೇಶವನ್ನು ಬಿಟ್ಟು ಹೋಗೋದಕ್ಕೆ. ಅದು 1947ಕ್ಕೆ ಕೊಟ್ಟಾಗ ಆಗಸ್ಟ್ 15 ಏನಾಗಿತ್ತಂದರೆ, ಎರಡನೆಯ ಮಹಾಯುದ್ಧದಲ್ಲಿ, ಯಾವ ಯುದ್ಧ, ಎರಡನೆಯ ಮಹಾಯುದ್ಧದಲ್ಲಿ ಏನಾಗಿತ್ತಂದರೆ, ಈ ಇಂಗ್ಲೆಂಡ್ ದೇಶ ಗೆಲುವನ್ನು ಸಾಧಿಸಿತ್ತು. ಆ ವಿಜಯೋತ್ಸವದ ನೆನಪಿಗಾಗಿ ಏನು ಮಾಡ್ತಾ ಬರ್ತಾರೆ, ಎರಡನೇ ಮಹಾಯುದ್ಧದ ನೆನಪಿಗಾಗಿ ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕಂತಾರ. ಅದು ಅವರ ಪಾಲಿನ ಶುಭ ದಿನವಾಗಿತ್ತು. ಆ ದಿನದಂದೇ ನಾವೇನು ಮಾಡ್ತೀವಿ, ಸ್ವಾತಂತ್ರ್ಯದ ದಿನಾಚರಣೆ ಆಚರಿಸ್ತೀವಿ. ಸಹಜವಾಗಿ ಒಂದು ರೀತಿಯಾದಂತಹ ನಂಬಿಕೆಗಳು. ಆಗಸ್ಟ್ 15 ಸರಿಯಾದ ದಿನ ಆಗಿರಲಿಲ್ಲ. ಸಹಜವಾಗಿ ಮಧ್ಯರಾತ್ರಿ ದಿನ 12 ಗಂಟೆ ಆಗಿತ್ತಲ್ಲ, ಅದು 11:40ರಿಂದ 12:15 ವಾಟ್ ಎವರ್ ಒಂದು ಡೇಟ್ ಇರ್ತದೆ. ಆ ಟೈಮ್ ಒಳಗೆ ಅಧಿಕಾರವನ್ನು ಸ್ವೀಕರಿಸಬೇಕಂತಂದ ನಮ್ಮಲ್ಲಿ ನಂಬಿಕೆಯ ಮುಖಾಂತರ ಮತ್ತೆ ದಿನ ಆರಂಭವಾಗುವುದು ಮಧ್ಯರಾತ್ರಿ 12 ಗಂಟೆಯಿಂದ ಅನ್ನೋ ಕಾರಣಕ್ಕಾಗಿ ಆಗಸ್ಟ್ 15 1947ಕ್ಕೆ ಭಾರತ ಸ್ವಾತಂತ್ರ್ಯವನ್ನು ಪಡೀತು ಅಂತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂತಹ ಇತಿಹಾಸವಾಗ್ತದೆ. ಆಗ 1947
ಆಗಸ್ಟ್ 15ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಗ್ತದೆ. ಸಹಜವಾಗಿ ಜವಾಹರ್ಲಾಲ್ ನೆಹರು ನೇತೃತ್ವದಲ್ಲಿ ಏನಾಗುತ್ತೆ, ಸರ್ಕಾರ ರಚನೆ ಆಗುತ್ತದೆ, ಪ್ರಧಾನಮಂತ್ರಿ ಆಗ್ತಾರೆ, 14 ಜನರ ಕ್ಯಾಬಿನೆಟ್ ನಿಯೋಗ ಬರ್ತಾ ಹೋಗ್ತದೆ. ಸೊ ಸರ್ಕಾರ ರಚನೆಯಾಗಿ ಬರ್ತದೆ. ಆದರೆ ನೆಹರು ಪ್ರಥಮವಾಗಿ ಚುನಾಯಿತ ಪ್ರಧಾನಿ ಅಲ್ಲ, ಅವರು ನೇಮಕವಾದಂಥ ಪ್ರಧಾನಿ. ಅದಾದ ನಂತರ 1951-52 ಎಲೆಕ್ಷನ್ ನಡೀತದೆ. ಅವಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ. ಅಲ್ಲಿಂದ ಭಾರತದ ಆಡಳಿತ ಆರಂಭವಾಗುತ್ತೆ. 2026 ತನಕ ನಾವು ಈಗ ಪ್ರಧಾನಿ ನರೇಂದ್ರ ಮೋದಿ ತನಕ ನೋಡ್ತಾ ಬರ್ತೀವಿ. ಅಂದರೆ ಇಲ್ಲಿಯವರೆಗೆ 18 ಲೋಕಸಭಾ ಚುನಾವಣೆಗಳು ಆಗಿರತಕ್ಕಂಥದ್ದು. ಸೊ ಈ ವ್ಯವಸ್ಥೆನ ಇಟ್ಕೊಂಡು ಆಗಸ್ಟ್ 15 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಪಡೆದಿರತಕ್ಕಂಥ ಇತಿಹಾಸ ಆಗಿರ್ತದೆ. ಥ್ಯಾಂಕ್ ಯು, ಧನ್ಯವಾದ.